श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಸಿದ್ಧಾಂತಾಸಕ್ತರೇ, ಭಗವತ್ಪಾದರನ್ನು ಅಧ್ಯಯನ ಮಾಡುವ ಮುನ್ನ ನಾವು ಶಾಂಕರ ಪೂರ್ವ ಸಿದ್ಧಾಂತಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಜೈನ ಧರ್ಮವನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಜೈನ ಧರ್ಮಕ್ಕೂ ಹಾಗೂ ವೈದಿಕ ಧರ್ಮಕ್ಕೂ ಇರತಕ್ಕಂತಹ ನೈಕಟ್ಯವನ್ನು ಕುರಿತು ಹಿಂದಿನ ಉಪನ್ಯಾಸದಲ್ಲಿ ನಾನು ಪ್ರಸ್ತಾವ ಮಾಡಿ ಜೈನ ಧರ್ಮದ ಜೀವ ಮತ್ತು ಅಜೀವವನ್ನು ಕುರಿತು ಮಾತನಾಡ್ತಾ ಇದ್ದೆ. ಜೈನ ಧರ್ಮದ ಪ್ರಕಾರ ಜೀವ ಅನ್ನತಕ್ಕಂಥದ್ದು, ಅದಕ್ಕೆ ಸಂಪೂರ್ಣವಾಗಿರತಕ್ಕಂಥ ಜ್ಞಾನ, ಸಂಪೂರ್ಣವಾಗಿರತಕ್ಕಂಥ ಶ್ರದ್ಧೆ, ಸಂಪೂರ್ಣವಾಗಿರತಕ್ಕಂಥ ಶಾಂತಿ, ಸಂಪೂರ್ಣವಾಗಿರತಕ್ಕಂಥ ಶಕ್ತಿ ಎಲ್ಲ ಸಂಪೂರ್ಣವಾಗಿದೆ, ಅನಂತವಾಗಿದೆ. ಅನಂತ ಶಾಂತಿ, ಅನಂತ ಶಕ್ತಿ ಇತ್ಯಾದಿ. ಅದು ಸ್ವತಂತ್ರ, ಅದು ಜ್ಞಾನಪೂರ್ಣವಾಗಿರತಕ್ಕದ್ದು. ಆದರೆ ಅಜೀವದ ಸಂಪರ್ಕಕ್ಕೆ ಬಂದು ಅದೆಲ್ಲ ಮಸಕಾಗಿ ಬಿಟ್ಟಿದೆ. ಹೀಗಾಗಿ ಸ್ವತಂತ್ರವಾಗಿರತಕ್ಕಂತಹ ಜೀವ ಪ್ರಕೃತಿಯ ಸಂಪರ್ಕಕ್ಕೆ ಬಂದು ಅದರ ಜೊತೆಗೆ ಇದ್ದು ತನ್ನ ಸ್ವಶಕ್ತಿಯನ್ನು ಅದು ಕಳೆದುಕೊಂಡಿದೆ ಅನ್ನೋದಕ್ಕಿಂತ ಮುಚ್ಚಲ್ಪಟ್ಟಿದೆ. ಹೀಗಾಗಿ ಈ ಜೀವ ತನ್ನ ಸುತ್ತಲೂ ಇರತಕ್ಕಂತಹ ಆ ಜಾಡ್ಯವನ್ನು, ಮೊಬ್ಬನ್ನು, ಆ ಕತ್ತಲನ್ನು, ಆ ಬಂಧನವನ್ನು ಹರಿದುಕೊಂಡು ಸಂಪೂರ್ಣ ಸ್ವತಂತ್ರವಾಗತಕ್ಕಂಥದ್ದೇ ಜೈನ ಧರ್ಮದ ಗುರಿ. ಹಾಗಾದರೆ ಏನು ಮಾಡಬೇಕು? ಅಂದರೆ ಪ್ರಕೃತಿಯ ಮಧ್ಯದಲ್ಲಿ ಬಂಧಿತವಾಗಿರತಕ್ಕಂತಹ ಅಜೀವದ ಸಂಪರ್ಕದಿಂದಾಗಿ ಮುಂಕಾಗಿರತಕ್ಕಂತಹ ಜೀವ ಒಂದು ಸಂಪೂರ್ಣ ಸ್ವತಂತ್ರವಾಗಲಿಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದೇ ಜೈನ ಧರ್ಮದ ಸಾಧನಾ ಮಾರ್ಗ. ಆ ಸಾಧನಾ ಮಾರ್ಗ ಏನು ಅಂತ ಹೇಳುವ ಮುನ್ನ ಒಂದು ಮತ್ತೆ ವೈದಿಕ ಹಾಗೂ ಜೈನ ಧರ್ಮದ ಸಾಮ್ಯವನ್ನು ಹೇಳಬೇಕಾಗಿದ್ದರೆ, ಈ ಜೀವ ಅಂದರೆ ಏನ್ರಿ? ಜೀವ ಅಂದರೆ ವೈದಿಕ ಧರ್ಮದಲ್ಲಿ ಬರತಕ್ಕಂತಹ ಆತ್ಮ ಇದ್ದಂತೆ. ಸಂಪೂರ್ಣವಾಗಿ ಆತ್ಮ ಅಲ್ಲ. ವೈದಿಕ ಧರ್ಮದ ಆತ್ಮ ಅದು ನಾನು ಅದ್ವೈತವನ್ನು ಚಿಂತನೆ ಮಾಡಿದಾಗ ನಾನು ವಿವರಣೆ ಕೊಡ್ತೀನಿ. ಆದರೆ ಜೈನ ಧರ್ಮದ ಆತ್ಮ ಸರಿಸುಮಾರು ಮನಸ್ಸಿನ ಹಂತಕ್ಕೆ ನಿಂತ್ಕೊಳ್ಳುತ್ತೆ. ಈ ಮನಸ್ಸಿನ ಎಲ್ಲ ಕಷಾಯಗಳನ್ನೂ ನಿರ್ಮೂಲನ ಮಾಡಿಕೊಂಡು ಪರಿಶುದ್ಧವಾಗಿ ಕೈವಲ್ಯ ಸ್ಥಿತಿಯಲ್ಲಿ ನಿಂತಾಗ, ಅತ್ಯಂತ ಪರಿಶುದ್ಧವಾದಾಗ ಜೀವ ಅತ್ಯಂತ ಔನ್ನತ್ಯಕ್ಕೆ ಹೋಗುತ್ತೆ. ಹಾಗೆ ಅದು ಆಗಬೇಕಾಗಿದ್ದರೆ ಜೈನರು 3 ಸಾಧನಗಳನ್ನು ಹೇಳ್ತಾರೆ. ಅದನ್ನೇ ತ್ರಿರತ್ನ ಅಂತ ಕರೀತಾರೆ. ಅದೇನಪ್ಪ ಅಂದರೆ, ಮೊದಲನೆಯದು ಸಮ್ಯಕ್ ದರ್ಶನ, ಎರಡನೆಯದು ಸಮ್ಯಕ್ ಜ್ಞಾನ, ಮೂರನೆಯದು ಸಮ್ಯಕ್ ಚಾರಿತ್ರ್ಯ. ಈ ತ್ರಿರತ್ನಗಳೇ ಜೈನ ಧರ್ಮದ ಬಂಡವಾಳ. ನಾನು ಅತ್ಯಂತ ಮಾನ್ಯ ಮಾಡತಕ್ಕಂತಹ ಜೈನ ಧರ್ಮದ ಈ ತ್ರಿರತ್ನಗಳು
ಯಾವುದೇ ಧರ್ಮೀಯರ, ಯಾವುದೇ ಚಿಂತಕರ, ಯಾವುದೇ ಸಾಧಕರ ಒಂದು ಸಾಧನ ಅಂಗ ಆಗಬೇಕು ಅಂತ ಅಂದುಕೊಳ್ತೀನಿ ನಾನು. ಯಾಕೆ? ಒಂದು ಪುಟ್ಟ ಉದಾಹರಣೆಯನ್ನು ನೋಡಿ. ನಾನು ಶ್ರೀರಾಮರನ್ನೇ ಸದಾ ಜಪ ಮಾಡತಕ್ಕ, ರಾಮಧ್ಯಾನ ತತ್ಪರರಾಗಿರತಕ್ಕ, ಶ್ರೀರಾಮರೇ ಪರದೈವ ಅಂತ ನಂಬತಕ್ಕಂತಹ ಸಂಸ್ಥೆಯಲ್ಲಿ ಉಪನ್ಯಾಸ ಕೊಡಲಿಕ್ಕೆ ಹೋಗಿದ್ದೆ. ನನ್ನ ಮುಂದೆ ಕುಳಿತಿದ್ದಂಥ ಎಲ್ಲರ ಕೈನಲ್ಲಿಯೂ ಜಪಮಾಲೆ. ಎಲ್ಲರೂ ಶ್ರೀರಾಮ 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 ಅಂತ ಜಪ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಪ್ರಶ್ನೆ ಕೇಳಿದೆ, ನೀವು ಶ್ರೀಮದ್ ರಾಮಾಯಣವನ್ನು ಓದಿದ್ದೀರೋ ಇಲ್ಲವೋ, ರಾಮಾಯಣದ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ದೀರೋ ಇಲ್ಲವೋ, ಅಥವಾ ಶ್ರೀಮದ್ ರಾಮಾಯಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಚಲನಚಿತ್ರಗಳನ್ನು, ನಾಟಕಗಳನ್ನು ನೋಡಿ ಅದರಿಂದ ಪ್ರಭಾವಿತವಾಗಿದ್ದೀರೋ, ಅಥವಾ ಶ್ರೀಮದ್ ರಾಮಾಯಣದ ಬಗ್ಗೆ ಅನ್ಯರು ಕೊಟ್ಟಿರತಕ್ಕಂತಹ ಉಪನ್ಯಾಸಗಳನ್ನು, ಪ್ರವಚನಗಳನ್ನು, ಹರಿಕಥೆಗಳನ್ನು ಇಂತಹವುಗಳನ್ನು ಕೇಳಿ ಶ್ರೀಮದ್ ರಾಮಾಯಣವನ್ನು ತಿಳಿದುಕೊಂಡಿದ್ದೀರೋ, ಆ ಎಲ್ಲದರ ಹಿನ್ನೆಲೆಯಲ್ಲಿ ನಿಮಗೆ ಶ್ರೀರಾಮರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳುವುದಿದ್ದರೆ ಕೇಳಿ ಅಂತ ಹೇಳಿದೆ. ಒಬ್ಬೊಬ್ಬರಾಗಿ ಪ್ರಶ್ನೆ ಮಾಡಿದ್ರು. ಶ್ರೀರಾಮರು ಹೀಗೆ ಮಾಡಿದ್ದು ಸರಿಯೇ, ಶ್ರೀರಾಮರು ಹಾಗೆ ಮಾಡಿದ್ದು ಸರಿಯೇ, ವಾಲಿ ವಧೆ ಸರಿಯೇ, ಸೀತೆಯನ್ನು ಬಿಟ್ಟಿದ್ದು ಸರಿಯೇ. 2 ದಿವಸಗಳ ಉಪನ್ಯಾಸ ಇತ್ತು ನನಗೆ. ಸುಮಾರು 10-15 ಪ್ರಶ್ನೆಗಳು ಶ್ರೀರಾಮರ ಬಗ್ಗೆ ಬಂತು. ನಾನು ಕೇಳಿದೆ, ಶ್ರೀರಾಮರ ಬಗ್ಗೆ ಇಷ್ಟೊಂದು ಸಂದೇಹಗಳನ್ನು ಇಟ್ಟುಕೊಂಡಿರತಕ್ಕಂಥ ನೀವು ಅದು ಹೇಗ್ರಿ ಶ್ರೀರಾಮ 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 ಅಂತ ಜಪ ಮಾಡ್ತಾ ಕೂತ್ಕೊಂಡಿದ್ದೀರಿ? ನೀವು ಶ್ರೀರಾಮರನ್ನ ಪರದೈವ ಅಂತ ಒಪ್ಪಿದ ಮೇಲೆ ಸಂದೇಹ ಹೇಗೆ ಬಂತು? ಸಮ್ಯಕ್ ದರ್ಶನ ಅನ್ನತಕ್ಕಂತಹ ಜೈನ ಧರ್ಮದ ಮೊಟ್ಟ ಮೊದಲನೆಯ ಅನಿವಾರ್ಯವಾಗಿರತಕ್ಕಂತಹ ಪಾಠ ಇದನ್ನು ಹೇಳುತ್ತೆ. ಸಮ್ಯಕ್ ದರ್ಶನ ಅಂದರೆ ನಾನು ಜೈನ ಧರ್ಮವನ್ನು ಒಪ್ಪಿದ್ದೇನೆ ಅಂದರೆ ಅದು ಹೇಳತಕ್ಕಂಥ ಎಲ್ಲ ಅಂಶಗಳನ್ನು ಚಚಾ ತಪ್ಪದೇ ಪಾಲಿಸಬೇಕು. ಇದು ಎಲ್ಲರಿಗೂ ಅನ್ವಯ ಆಗಲ್ವೇ? ನೀವು ಯಾವುದಾದ್ರು ಪಂಥಕ್ಕೆ ಸೇರಿರಿ. ನೀವು ವಾಮಪಂಥೀಯರಾಗಿದ್ದರೂ ವಾಮಪಂಥ ಏನು ಹೇಳುತ್ತೋ ಅದನ್ನು ಚಚಾ ತಪ್ಪದೇ ಪಾಲಿಸಬೇಕು. ನಾನು ಶ್ರದ್ಧಾಳುವಾದ ವೈದಿಕನಾಗಿದ್ದರೆ ವೈದಿಕ ಧರ್ಮ ಏನು ಹೇಳುತ್ತೋ ಅದನ್ನು ಪಾಲಿಸಬೇಕು. ಇದು ಸಮ್ಯಕ್ ದರ್ಶನ. ನನಗೆ ಬಹಳ ದೊಡ್ಡದಾಗಿರತಕ್ಕಂಥ ತತ್ವವನ್ನು ಜೈನ ಧರ್ಮೀಯರು ತಮ್ಮ ಮೊಟ್ಟ ಮೊದಲನೆಯ ಹಂತದಲ್ಲಿ ಉಳಿಸಿಕೊಂಡಿದ್ದಾರೆ. ಇನ್ನು 2ನೇ ಭಾಗ ಸಮ್ಯಕ್ ಜ್ಞಾನ. ಬರೀ ನಾನು ಮರ್ಯಾದೆ ಕೊಡ್ತಾ ಇದ್ರೆ ಸಾಲದಪ್ಪ. ಶ್ರೀಮದ್ ರಾಮಾಯಣಕ್ಕೆ ನಾನು ಬಹಳ ಬೆಲೆ ಕೊಡ್ತೀನಿ, ಆದರೆ ರಾಮರ ಬಗ್ಗೆ ನನಗೇನು ಗೊತ್ತೇ ಇಲ್ಲ. ಯಾವುದೋ ಚಲನಚಿತ್ರಗಳನ್ನು ನೋಡಿದ್ದೇನೆ ಅಷ್ಟೇನೆ. ಅಲ್ಲ, ಸಮ್ಯಕ್ ಜ್ಞಾನ ಬೇಕು ನಮಗೆ. ಜೈನರು ಹೇಳ್ತಾ ಇದ್ದಾರೆ, ಸಮ್ಯಕ್ ಜ್ಞಾನ ಅನ್ನತಕ್ಕಂಥದ್ದು 2ನೇ ಹಂತದಲ್ಲಿ ಅತ್ಯಂತ ಅವಶ್ಯ. ಅಂದರೆ ನೀವು ಜೈನ ಧರ್ಮವನ್ನು ದರ್ಶನ ಮಾಡಿದ್ದೀರಿ ಅಂದರೆ ಅದು ಏನು ಹೇಳುತ್ತೆ, ಶಾಸ್ತ್ರೀಯ ನಿಯಮಗಳು ಏನು, ಬದುಕಬೇಕು ಹೇಗೆ ಅಂತ ಏನು ಹೇಳುತ್ತೆ, ಜಿನರ ಬಗ್ಗೆ ಏನು ಹೇಳುತ್ತೆ, ತೀರ್ಥಂಕರರ ಬಗ್ಗೆ ಏನು ಹೇಳುತ್ತೆ, ಇವುಗಳನ್ನೆಲ್ಲ ನಾನು ಅರಿತಿರಬೇಕು. ಯಾವುದೇ ಧರ್ಮೀಯರಾದರೂ ಇದು ಅಪೇಕ್ಷಣೀಯ ಅಲ್ವೇ? ನೀವು ಯಾವುದೇ ಧರ್ಮಕ್ಕೆ ಸೇರಿರಿ, ನಿಮ್ಮ ನಿಮ್ಮ ಧರ್ಮದ ಶಾಸ್ತ್ರಗಳನ್ನು ನೀವು ಗೊತ್ತಿರಬೇಕಲ್ಲ ಸ್ವಾಮಿ ನಿಮಗೆ. ಇನ್ನು 3ನೇದು ಸಮ್ಯಕ್ ಚಾರಿತ್ರ್ಯ. ಇದು ಬಹಳ ದೊಡ್ಡ ವಿಷಯ. ಇದು ಅತ್ಯಂತ ಅನುಕರಣೀಯವಾದ ವಿಷಯ. ಇದು ಅತ್ಯಂತ ಮಾನ್ಯವಾದ ವಿಷಯ. ನಾನು ಸಿದ್ಧಾಂತವೊಂದನ್ನು ಅರ್ಥ ಮಾಡಿಕೊಂಡ್ರೆ ಸಾಲದು, ಕೇಳಿದರೆ ಸಾಲದು, ಓದಿದರೆ ಸಾಲದು. ಅದು ನನ್ನ ಚರಿತ್ರೆಯಲ್ಲಿ ಇರಬೇಕು, ಅದು ನನ್ನ ನಡೆಯಲ್ಲಿ ಇರಬೇಕು, ಅದು ನನ್ನ ಬದುಕಾಗಬೇಕು. ಶ್ರೀರಾಮರನ್ನು ನಾನು ಆದರ್ಶವಾಗಿ ಇಟ್ಟುಕೊಂಡಿದ್ದೇನೆ ಅಂದರೆ, ಶ್ರೀರಾಮರ ಗುಡಿಗೆ ಹೋಗಿ ಪೂಜೆಯಲ್ಲಿ ಭಾಗವಹಿಸ್ತೀನಿ ಅಂದರೆ, ನಾನು ನನ್ನ ಜೀವನದಲ್ಲಿ ಶ್ರೀರಾಮರ ಗುಣಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು.
ಇನ್ನೇನೂ ಸಾಧ್ಯ ಆದರೆ ಸುಳ್ಳಾದರೂ ಹೇಳದೇ ಇರೋದಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ಅದು ಚಾರಿತ್ರ್ಯ. ಜೈನ ಧರ್ಮ ಕೇಳಿದ್ದಲ್ಲ, ಒಪ್ಪಿದ್ದಲ್ಲ, ಓದಿದ್ದಲ್ಲ, ತಿಳಿದುಕೊಂಡಿದ್ದಷ್ಟೇ ಅಲ್ಲ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಏನನ್ನು ಅರಿತೇನೋ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಪಡುತ್ತೆ. ಹೀಗಾಗಿ ಜೈನರ ಈ ತ್ರಿರತ್ನ ಉಂಟಲ್ಲ, ಅದು ತುಂಬ ಅನುಕರಣೀಯವಾಗಿರತಕ್ಕದ್ದು. ಆತ್ಮೀಯರೇ, ನಾನಾಗಲೇ ಹೇಳಿದ ಹಾಗೆ ಈ ತ್ರಿರತ್ನಗಳು ಅಂದರೆ ನಾವು ನಂಬತಕ್ಕಂತಹ ಸಿದ್ಧಾಂತದ ಬಗ್ಗೆ ನಮಗೆ 100ಕ್ಕೆ 100ರಷ್ಟು ನಂಬಿಕೆ ಇರತಕ್ಕದ್ದು, ನಾವು ಒಪ್ಪತಕ್ಕಂತಹ ಸಿದ್ಧಾಂತದ ಶಾಸ್ತ್ರೀಯ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳತಕ್ಕದ್ದು, ನಾವು ಒಪ್ಪಿದ ಅರ್ಥ ಮಾಡಿಕೊಂಡ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕದ್ದು. ಇದು ಜೈನ ಧರ್ಮದ ತ್ರಿರತ್ನಗಳಾದರೂ ನನಗೆ ಎಲ್ಲ ಧರ್ಮೀಯರೂ ಅದನ್ನು ಪಾಲನೆ ಮಾಡಬೇಕು ಅಂತ ಅನಿಸುತ್ತೆ, ಅಲ್ವೇ? ಇನ್ನು ಹಾಗಾದರೆ ಏನನ್ನು ಪಾಲನೆ ಮಾಡಿ ಅಂತ ಹೇಳ್ತೀರಿ? ಇದು ನಾನಾಗಲೇ ಹೇಳಿದೆ, ಜೈನ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಗಂಟೆಗಳು ಬೇಕು. ಆದರೆ ನನ್ನ ಉದ್ದೇಶ ತುಂಬ ಸ್ಥೂಲವಾಗಿ ಅದರದ್ದು ಯಾವುದೋ ಒಂದೆರಡು ಅಂಶಗಳನ್ನು ಹೇಳ್ತಕ್ಕದ್ದು. ಅದು ಹೇಳತಕ್ಕಂಥದ್ದನ್ನು ಅಣುವ್ರತ ಅಂತ ಹೇಳುತ್ತೆ. ಅಣುವ್ರತದ ಜೊತೆಗೆ ಮಹಾವ್ರತ ಅಂತಲೂ ಕರೆಯುತ್ತೆ. ಇದು ಅಣುವ್ರತ ಅನ್ನೋದು ಸಂಸಾರಿಗಳಿಗೆ ಇರತಕ್ಕದ್ದು, ಮಹಾವ್ರತ ಅನ್ನತಕ್ಕಂಥದ್ದು ಸನ್ಯಾಸಿಗಳಿಗೆ ಇರತಕ್ಕದ್ದು. ಎರಡೂ ಒಂದೇನೆ, ಗುಣದಲ್ಲಿ ವ್ಯತ್ಯಾಸ ಇಲ್ಲ. ಸ್ವಲ್ಪ ರಾಜಿ ಸಂಸಾರಸ್ಥರಿಗೆ ಆಗಿದೆ, ಸನ್ಯಾಸಿಗಳಿಗೆ ಮಹಾ ಉಗ್ರವಾಗಿ ಆಗಿದೆ. ಪ್ರಪಂಚದ ಧಾರ್ಮಿಕ ಸಿದ್ಧಾಂತಗಳಲ್ಲಿ ಅತ್ಯಂತ ಉಗ್ರವಾಗಿರತಕ್ಕಂತಹ ಕಟ್ಟುನಿಟ್ಟಿನ ನಿಯಮಗಳ ನೀತಿ ನಡಾವಳಿಗಳನ್ನು ಜಾರಿಗೆ ತಂದಿದ್ದು ಜೈನ ಧರ್ಮ. ನಮ್ಮಲ್ಲಿಯೂ ಉಂಟದು. ನಮ್ಮಲ್ಲಿ ಯೋಗಾಧ್ಯಯನದಲ್ಲಿ, ಯೋಗಶಾಸ್ತ್ರದಲ್ಲಿ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎನ್ನತಕ್ಕಂತಹ ಯೋಗದ 8 ಅಂಗಗಳು ಬರುತ್ತೆ. ಅದರೊಳಗೆ ಮೊದಲನೆಯದು ಯಮ ಅಂತ. ಆ ಯಮ ಅನ್ನತಕ್ಕಂಥದ್ದು ಏನಯ್ಯ ಅಂದರೆ ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಹೇಳ್ತಾರೆ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸೆ ಯಾರಿಗೂ ನೋಯಿಸದ್ದು, ಯಾರಿಗೂ ಹಿಂಸೆ ಕೊಡದ್ದು. ಸತ್ಯ ಸುಳ್ಳನ್ನು ಹೇಳಕೂಡದಾದದ್ದು, ಯಾವುದೇ ಸಂದರ್ಭದಲ್ಲಿಯೂ ಸತ್ಯಶೀಲನಾಗಿ ಬದುಕತಕ್ಕದ್ದು. ಅಸ್ತೇಯ ಕಳ್ಳತನವನ್ನು ಮಾಡಕೂಡದಾದದ್ದು. ಅನ್ಯರ ಆಸ್ತಿಯ ಮೇಲೆ, ಅನ್ಯರ ವಸ್ತುವಿನ ಮೇಲೆ ನಾನು ನನ್ನ ಕೈ ಚಾಚಕೂಡದಾದದ್ದು. ಬ್ರಹ್ಮಚರ್ಯ ವಿರುದ್ಧ ಲಿಂಗಿಯ ಜೊತೆಗೆ ಸಂಸರ್ಪವನ್ನು ಹೊಂದದೇ ಇರತಕ್ಕಂಥದ್ದು. ಅಪರಿಗ್ರಹ ಯಾರಿಂದ ಏನನ್ನು ಪಡೆಯದ್ದು. ಮತ್ತೆ ನೋಡಿ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಆತ್ಮೀಯರೇ, ನಾನು ಹೇಳ್ತಾ ಇರತಕ್ಕಂಥದ್ದು ಯೋಗಶಾಸ್ತ್ರದಲ್ಲಿನ ಯಮ ಅನ್ನತಕ್ಕಂತಹ ಒಂದು ಅಂಗದ 5 ಅಂಶಗಳನ್ನು ಅಲ್ವೇ? ಅಲ್ಲ, ಇಷ್ಟು ಹೊತ್ತು ನಾನು ಹೇಳಿದ್ದು ಜೈನ ಧರ್ಮದ ವ್ರತವನ್ನ. ಅಂದರೆ ಜೈನ ಧರ್ಮದ ವ್ರತಗಳು ಈ 5. ಈ 5 ಯೋಗಶಾಸ್ತ್ರದಲ್ಲಿಯೂ ಇದೆ, ಯಮದಲ್ಲಿ. ಅಂದರೆ ಮತ್ತೆ ನೋಡಿ, ವೈದಿಕ ಧರ್ಮಕ್ಕೂ ಹಾಗೂ ಜೈನ ಧರ್ಮಕ್ಕೂ ಇರತಕ್ಕಂಥ ಸಾಮ್ಯವನ್ನು. ಈ 5ರಲ್ಲಿ ಈ ಪಂಚವ್ರತಗಳಿದೆಯಲ್ಲ, ಈ ಪಂಚಾಣುವ್ರತಗಳು, ಪಂಚಶೀಲಗಳು ಸನ್ಯಾಸಿಗಳಿಗೂ ಉಂಟು, ಗೃಹಸ್ಥರಿಗೂ ಉಂಟು. ಸನ್ಯಾಸಿಗಳಿಗೆ ಉಗ್ರವಾಗಿದೆ,
ಗೃಹಸ್ಥರಿಗೆ ಸ್ವಲ್ಪ ರಾಜಿಯಾಗಿದೆ. ಉದಾಹರಣೆಗೆ ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಅನ್ನತಕ್ಕಂಥದ್ದು ಗೃಹಸ್ಥರಿಗೆ ತನ್ನ ಸತಿಯಲ್ಲಿ ಭೋಗೇಚ್ಛೆಯನ್ನು ಅನುಭವಿಸಿ ತೃಪ್ತಿ ಪಡತಕ್ಕದ್ದು. ಆದರೆ ಸನ್ಯಾಸಿಗಳಿಗೆ ಸಂಪೂರ್ಣ ವಿರಕ್ತಿ ಇರತಕ್ಕಂಥದ್ದು, ಸ್ತ್ರೀ ಸ್ಪರ್ಶವೇ ಇಲ್ಲದೆ ಇರತಕ್ಕಂಥದ್ದು. ಅಂಥ ಒಂದು ಪುಟಾಣಿ ರಾಜಿಯನ್ನು ಬಿಟ್ಟರೆ ಸಂಸಾರಿಗಳಿಗೂ ಹಾಗೂ ಸನ್ಯಾಸಿಗಳಿಗೂ ಈ ಪಂಚಾಣುವ್ರತಗಳು, ಅಣುವ್ರತ ಅಂತ ಆಗಲೇ ಹೇಳ್ತಕ್ಕಂಥದ್ದು ಸಂಸಾರಿಗಳಿಗೆ, ಅದರ ತೀವ್ರತೆ ಸ್ವಲ್ಪ ಕಡಿಮೆ ಇದೆ ಅಂತ. ಆದರೆ ಮಹಾವ್ರತ ಅಂದರೆ ಅತ್ಯಂತ ಉಗ್ರವಾಗಿರತಕ್ಕಂಥದ್ದು ಅಂದರೆ ಸನ್ಯಾಸಿಗಳಿಗೆ. ಮತ್ತು ಜೈನ ಸನ್ಯಾಸಿಗಳನ್ನು ನೀವು ನೋಡಿದರೆ, ಸನ್ಯಾಸಿಗಳನ್ನು ಬೇರೆ ಬೇರೆಯ ಧರ್ಮಗಳಿಗೆ ಹೋಲಿಸಿದರೆ ಆ ಜೈನ ಸನ್ಯಾಸಿಗಳಲ್ಲಿ ಬರುವ ತೀವ್ರ ವಿರಕ್ತಿ ಮಹಾ ಆಶ್ಚರ್ಯಕರವಾದದ್ದು. ಎಲ್ಲಿಯ ತನಕ ಅದರ ವಿರಕ್ತಿ? ಉಟ್ಟ ಬಟ್ಟೆಯೂ ಅವರದಲ್ಲ, ಬಟ್ಟೆಯೇ ಉಡಲ್ಲ, ಯಾವುದೇ ಹಂಗಿಲ್ಲ. ಕೊನೆಗೆ ಕೈನಲ್ಲಿರತಕ್ಕಂತಹ ಭಿಕ್ಷಾ ಪಾತ್ರೆಯೂ ಅವರಿಗೆ ಬೇಕಿಲ್ಲ. ಇದ್ದ ಜಾಗದಲ್ಲಿ ಅವರು ಇರುವುದಿಲ್ಲ. ಅಂದರೆ ಆ ಸನ್ಯಾಸದ ವಿರಕ್ತಿಯ ಮಹೋಗ್ರ ತಪಶ್ಚರ್ಯೆಯವರು. ಅದು ಬೌದ್ಧ ಧರ್ಮಕ್ಕೆ ವಿರುದ್ಧವಾದದ್ದೇ. ಬೌದ್ಧ ಧರ್ಮದಲ್ಲಿ ಈ ವಿರಕ್ತಿ ಇಲ್ಲ, ಈ ಕಡು ತಪಶ್ಚರ್ಯೆ ಇಲ್ಲ. ಈಗಾಗಲೇ ನಾನು ಹೇಳಿದೆ, ಬುದ್ಧನ ಬಗ್ಗೆ ಮಾತಾಡ್ತಾ ಇದ್ದಾಗ ಆತ ಪ್ರಾಣಾಯಾಮ, ಯೋಗ ಇತ್ಯಾದಿಗಳನ್ನೆಲ್ಲ ತಿರಸ್ಕಾರ ಮಾಡ್ತಾನೆ ಅಂತ. ಹಾಗಲ್ಲ. ವರ್ಧಮಾನ ಮಹಾವೀರ 24ನೇ ತೀರ್ಥಂಕರ 12 ವರ್ಷಗಳ ಕಾಲ ಸತತವಾಗಿ ಕಾಡಿನಲ್ಲಿ ಕುಳಿತು ತಪಸ್ಸನ್ನು ಮಾಡಿ ತೀವ್ರವಾದ ಅಹಿಂಸೆಗೆ ತನ್ನನ್ನು ಒಡ್ಡಿಕೊಂಡು ಎಲ್ಲಿಯ ತನಕ? ಭಿಕ್ಷೆಯನ್ನು ಬೇಡಲಿಕ್ಕೆ ಹೋದಾಗ ಜನರು ಕಲ್ಲು ಹೊಡಿತಾ ಇದ್ರು ಆತನ ದಿಗಂಬರತ್ವವನ್ನು ನೋಡಿ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅತ್ಯಂತ ನಿಷ್ಕಲ್ಮಶ ಹೃದಯದಿಂದ ಕೇವಲ ಜ್ಞಾನವನ್ನು ಸಂಪಾದನೆ ಮಾಡಿಬಿಟ್ಟು. ಕೇವಲ ಜ್ಞಾನ ಅಂದರೆ ಅತ್ಯಂತ ಶುದ್ಧವಾದ ಜ್ಞಾನ. ಅತ್ಯಂತ ಶುದ್ಧವಾದ ಜ್ಞಾನ ಅಂತ ಹೇಳಿದರೆ ಇಂದ್ರಿಯಗಳ ಸಹಾಯವಿಲ್ಲದೆ ಎಲ್ಲ ವಸ್ತುಗಳ ವಿಷಯಗಳನ್ನೂ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು. ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇಂದ್ರಿಯಗಳ ಸಹಾಯ ಬೇಕು. ಆದರೆ ಇಂದ್ರಿಯಗಳ ಸಹಾಯವಿಲ್ಲದೆ ತನ್ನಿಂದ ತಾನೇ ಬೋಧೆ ಆಗತಕ್ಕಂತಹ ಜ್ಞಾನವನ್ನು ವರ್ಧಮಾನ ಮಹಾವೀರ ಗಳಿಸಿದ ಕೈವಲಿಯಾಗಿಬಿಟ್ಟು. ಹಾಗೆ ಎಲ್ಲರೂ ಆಗಬಹುದು ಅನ್ನತಕ್ಕಂಥದ್ದು ಜೈನ ಧರ್ಮದ ತತ್ವ. ವಾಸ್ತವವಾಗಿ ಮಹಾವೀರ ಅಂತ ನಾವು ಕರಿತೀವಲ್ಲ, ಆ ಮಹಾವೀರ ಅನ್ನತಕ್ಕಂಥದ್ದು ಈ ಯುದ್ಧದಲ್ಲಿ ಹೋರಾಡಿ ಅಲ್ಲ. ಅದರ ನಿಜವಾದ ಪೂರ್ಣವಾದ ಅರ್ಥ ಮಹಾವೈರಾಗ್ಯ ವೀರ ಅಂತ ಕರೀತಕ್ಕಂಥದ್ದು. ಹೇಗೂ ಇರಲಿ, ಇಂತಹ ಹಲವಾರು ಬೇರೆ ಬೇರೆ ಅಂಶಗಳಿಂದ ಕೂಡಿರತಕ್ಕಂಥದ್ದು ಜೈನ ಧರ್ಮ. ಕರ್ನಾಟಕದಲ್ಲಿ ವಿಶೇಷವಾಗಿ ಜೈನ ಧರ್ಮ ಹಾಗೂ ವೈದಿಕ ಧರ್ಮ ಕೈ ಕೈ ಹಿಡಿದು ಸ್ನೇಹದಿಂದ ಉಳಿದಿರಲಿಕ್ಕೆ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಒಬ್ಬ ಮಹಾನ್ ಪುರುಷ, ದೇವರ್ಷಿಯಂತೆಯೋ ಮಹರ್ಷಿಯಂತೆಯೋ ಕ್ಷಾತ್ರರ್ಷಿಯಂತೆಯೋ ಋಷಿ ಸಮಾನವಾಗಿರತಕ್ಕಂತಹ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಮಂಜುನಾಥನಿಗೆ ಆಡಳಿತಾಧಿಕಾರಿಗಳಾಗಿದ್ದಾರೆ. ಇದು ನಾನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತೆ ವೈದಿಕ ಧರ್ಮ ಜೈನ ಧರ್ಮ ಎಷ್ಟು ಸ್ನೇಹದಿಂದ ಇದೆ ಎನ್ನತಕ್ಕಂಥದ್ದನ್ನು ಇಂದಿಗೂ ಸಾಕ್ಷಿ ಸಮೇತ ಪ್ರಪಂಚಕ್ಕೆ ಹೇಳ್ತಾ ಇದೆ. ವೈದಿಕ ಧರ್ಮದ ಮಂಜುನಾಥನನ್ನು, ವೈದಿಕ ಧರ್ಮದ ಈಶ್ವರನನ್ನು ಜೈನ ಧರ್ಮದ ಒಬ್ಬ ವ್ಯಕ್ತಿ ಮುಕ್ತ ಮನಸ್ಕರಾಗಿ ವರ್ಷವಿಡೀ ಪೂಜೆ ಮಾಡುತ್ತಾ, ಅದರ ಬಗ್ಗೆ ಜಾತ್ರೆಗಳನ್ನು ಮಾಡುತ್ತಾ, ವಿಶ್ವ ಧರ್ಮ ಸಮ್ಮೇಳನಗಳನ್ನು ನಡೆಸ್ತಾ ವೈದಿಕರಿಗೆ ಮಾನ್ಯತೆಯನ್ನು ಕೊಡ್ತಾ ಇರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ವೀರೇಂದ್ರ ಹೆಗಡೆ ಅನ್ನತಕ್ಕಂಥ ಒಬ್ಬ ಜೈನ ಸದ್ಧರ್ಮೀಯರಿಂದ ಯಾವ ರೀತಿಯಲ್ಲಿ
ವೈದಿಕರು ಹಾಗೂ ಜೈನರು ಆತ್ಮೀಯರಾಗಿದ್ದಾರೆ ಎನ್ನತಕ್ಕಂಥದ್ದನ್ನು ರುಜುವಾತು ಮಾಡಬಹುದಾಗಿದೆ. ನಾನು ಧರಿಸಿರತಕ್ಕಂತಹ ಈ ಸರ, ಇದೆಲ್ಲ ಸಾಗರದ ಅರುಣ್ ಕುಮಾರ್ ಅವರು ಕೊಟ್ಟಿದ್ದರೆ, ಇಲ್ಲಿರತಕ್ಕಂಥ ಚಿನ್ನದ ಒಂದು ಪುಟ್ಟ ಪದಕ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕೊಟ್ಟಿರತಕ್ಕಂಥದ್ದು. ಅಂದರೆ ಮತ್ತೆ ಮತ್ತೆ ಇದನ್ನು ನಾನು ನೆನಪಿಸಿಕೊಳ್ಳಬೇಕು, ತಮಗೆ ಹೇಳಬೇಕು, ವೈದಿಕ ಧರ್ಮ ಹಾಗೂ ಜೈನ ಧರ್ಮ ಅತ್ಯಂತ ವಿಶ್ವಾಸಯುತವಾಗಿದೆ. ಜೈನ ಧರ್ಮ ಅತ್ಯಂತ ಅಹಿಂಸೆಯನ್ನು ಮಾನ್ಯ ಮಾಡುತ್ತೆ. ಜೈನ ಧರ್ಮ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ನೀತಿಗಳನ್ನು ಹೇಳುತ್ತೆ. ಜೈನ ಧರ್ಮ ಶಾಂತಿಯ ಕಡೆಗೆ ಗಮನ ಕೊಡುತ್ತೆ. ಇಷ್ಟು ಅಂಶಗಳನ್ನು ಹೇಳ್ತಾ ನಾನು ಮುಂದಿನ ಉಪನ್ಯಾಸದಲ್ಲಿ ಅತ್ಯಂತ ಸಂಗ್ರಹವಾಗಿ ಸಾಧ್ಯವಾದರೆ ಸಾಂಖ್ಯ, ವೈಶೇಷಿಕ ಇತ್ಯಾದಿಗಳನ್ನು ಹೇಳಿ ಸ್ವಲ್ಪ ವಿಸ್ತಾರವಾಗಿ ಯೋಗದ ಬಗ್ಗೆ ಮಾತಾಡಿ, ಆನಂತರ ಪೂರ್ವಮೀಮಾಂಸೆಯನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಭಗವತ್ಪಾದರು ಪೂರ್ವಮೀಮಾಂಸೆಯನ್ನೇ ಹೆಚ್ಚು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಪೂರ್ವಪಕ್ಷವಾಗಿ ನಿಲ್ಲಿಸಿಕೊಂಡಿದ್ದು. ಇಷ್ಟನ್ನು ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.